ದೇವರ ವಾಕ್ಯವನ್ನು ಗಮನಿಸುವಾಗ ಈ ಇಬ್ರಿಯ ಪತ್ರಿಕೆಯಲ್ಲಿ ನೋಡುವಾಗ 12:4 ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಓದಿ ವಾಕ್ಯನ. ನೀವು ಪಾಪಕ್ಕೆ ವಿರೋಧವಾಗಿ ಹೋರಾಡುವುದರಲ್ಲಿ ಚೆನ್ನಾಗಿ ಗಮನಿಸಿರಿ. ನೀವು ಪಾಪಕ್ಕೆ ವಿರೋಧವಾಗಿ ಹೋರಾಡುವುದರಲ್ಲಿ ಪ್ರಾಣಪ್ರಾಯದ ತನಕ ಇನ್ನೂ ಕೂಡ ಅದನ್ನು ಎದುರಿಸಲಿಲ್ಲ. ಹಲ್ಲೆಲೂಯಾ. ನಾವು ಪ್ರಾಣಪ್ರಾಯದವರೆಗೂ ಅಥವಾ ನಮ್ಮ ಜೀವ ಇರುವವರೆಗೂ ನಾವು ಈ ಲೋಕದಲ್ಲಿ ಜೀವಿಸುವ ತನಕ ಪಾಪಕ್ಕೆ ಎದುರಾಗಿ ಇದುವರೆಗೂ ನಾವು ನಿಂತಿಲ್ಲ. ಹಲ್ಲೆಲೂಯಾ. தமிழ் இருக்குது. பாவத்துக்கு விரோதமாய் போராடுகிறதில் நல்ல கவனிங்க. பாவத்திற்கு விரோதமாய் போராடுவதில் நாம் இன்னும் ரத்தம் சிந்தப்படத்தக்கதாக நீங்கள் இன்னும் பாவத்திற்கு எதிர்த்து நிற்கவில்லை. அல்லேலூயா. ಸರಿ, ಈ ಪಾಪವೆಂಬುದು ಒಬ್ಬ ಮನುಷ್ಯನಲ್ಲಿ ಇರುವಾಗ ಅದು ಏನೆಲ್ಲ ಕ್ರಿಯೆ ಮಾಡುತ್ತೆ ಎಂಬುದನ್ನು ಕುರಿತು ಇವತ್ತಿನ ಸಂದೇಶವನ್ನು ನಾವು ನೋಡೋಣ. ಈ ಪಾಪಗಳೆಲ್ಲ ಒಬ್ಬ ಮನುಷ್ಯನ ಹೃದಯದಲ್ಲಿ ಇರುವುದೇ ಆದರೆ ಇವತ್ತಿನ ಸಂದೇಶದ ಪೀಠಿಕೆ ಪಾಪಗಳು ನಮ್ಮ ಹೃದಯದಲ್ಲಿ ಇರುವುದೇ ಆದರೆ ಆ ಪಾಪದಿಂದ ನಮಗೆ ಬರುವಂತ ಪರಿಣಾಮಗಳೇನು? ಈಗ ಕೆಲವು ನೋಡಿ 25 ಕಾರ್ಯಗಳನ್ನು ಒಬ್ಬ ವಿಶ್ವಾಸಿಗಳಲ್ಲಿ ಇರಬಾರದು ಎಂಬುದಾಗಿ ದೇವರ ವಾಕ್ಯದ ಮುಖಾಂತರವಾಗಿ ಕರ್ತ ನಮಗೆ ಸ್ಪಷ್ಟವಾಗಿ ಹೇಳಿದ್ದ. ಈ ಕಾರ್ಯವು ನಮ್ಮಲ್ಲಿ ಇರುವುದೇ ಆದರೆ ನಮಗೂ ದೇವರಿಗಿರುವಂತಹ ಸಂಬಂಧವನ್ನು ಹೇಳಿದಂತ ಒಂದೊಂದು ಕಾರ್ಯವು ನಮ್ಮನ್ನು ಬೇರ್ಪಡಿಸುತ್ತದೆ. ಇದರಲ್ಲಿ ಒಂದು ಇದ್ರೂ ಕೂಡ ದೇವರಿಗೂ ನಮಗೂ ಸಂಬಂಧ ಇರಲ್ಲ. ಹೃದಯವನ್ನು ದೇವರು ಇಷ್ಟಪಡ್ತಾ ಇದ್ದಾರೆ ಹೊರತು ನಿನ್ನ ಬಾಯೋ, ನಿನ್ನ ಮೂಗೋ, ನಿನ್ನ ಕೈಯೋ, ನಿನ್ನ ಕಾಲೋ, ನಿನ್ನ ಕಣ್ಣೋ, ನಿನ್ನ ತುಟಿಯೋ ಇವುಗಳನ್ನು ಯಾವುದನ್ನು ಕುರಿತು ದೇವರು ಇಷ್ಟಪಡುವಂತ ದೇವರಲ್ಲ. ನಿನ್ನ ಹೃದಯ ಶುದ್ಧವಾಗಿರಬೇಕು, ಅದು ಪರಿಶುದ್ಧವಾಗಿರಬೇಕು. ಆ ಹೃದಯದಲ್ಲಿ ನಾನು ವಾಸ ಮಾಡುವವನಾಗಿರಬೇಕು ಎಂಬುದಾಗಿ ಪವಿತ್ರಾತ್ಮನು ಈ ದಿನದಲ್ಲಿ ನಿಮ್ಮನ್ನು ನನ್ನನ್ನು ಕುರಿತು ದೇವರು ಹೇಳುವಂತ ಮಾತು. ನಿನ್ನ ಹೃದಯದಲ್ಲಿರುವಂತಹ ಕೆಟ್ಟ ಕಾರ್ಯಗಳನ್ನ ಬಿಟ್ಟು ಹೃದಯವನ್ನು ಶುದ್ಧಪಡಿಸಿಕೊ, ಅದರಲ್ಲಿ ನಾನು ಬಂದು ವಾಸ ಮಾಡಬೇಕು. ದೇವರೊಟ್ಟಿಗೆ ಐಕ್ಯವಾಗಿದ್ದದ್ದನ್ನು ದೂರ ಮಾಡಿದ್ದು. ಎರಡನೇದಾಗಿ ದೇವರಿಗೆ ಕೋಪವನ್ನು ಉಂಟು ಮಾಡಿದ್ದು. ಮೂರನೇದಾಗಿ ದೇವರ ಬಾಯಿಂದ ಶಾಪ ಬರುವ ರೀತಿಯಲ್ಲಿ ಈ ಪಾಪ ಅವರ ಮಧ್ಯದಲ್ಲಿ ಒಂದು ಬಿರುಕನ್ನು ಉಂಟು ಮಾಡ್ತು. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾನು ಹೇಳಿದಂತೆ ಈ ಒಂದು ಎಲ್ಲ ಪಾಪಗಳು ಒಬ್ಬ ಮನುಷ್ಯನಲ್ಲಿ ಇರುವುದೇ ಆದರೆ ಕೊನೆಗೆ ಅದು ಏನ್ ನಡೆಯಿತು? ದೇವರು ಆ ಏದೆನ್ ತೋಟದಿಂದ ಆದಾಮ ಮತ್ತು ಹವ್ವಳನ್ನು ದೇವರು ಹೊರಗಡೆ ಕಳಿಸ್ಬಿಟ್ರು. ಕಾರಣ, ನಿನಗೂ ನನಗೆ ಯಾವ ಸಂಬಂಧನ ಇಲ್ಲ, ಈ ತೋಟವನ್ನು ಬಿಟ್ಟು ಹೊರಗಡೆ ಹೋಗಿ. ಹಲ್ಲೆಲೂಯಾ. ನಾವು ನಮ್ಮ ಪಾಪದಲ್ಲಿ ತುಂಬಿರುವುದೇ ಆದರೆ ದೇವರ ಮಕ್ಕಳೇ, ದೇವರು ಹೇಳ್ತಾರೆ ನಿನಗೂ ನನಗೂ ಸಂಬಂಧ ಇಲ್ಲ. ಕಾರಣ, ನಾನು ಪರಿಶುದ್ಧನು, ನೀನು ಪಾಪ ಮಾಡುವವರಾಗಿದ್ದೀರಾ. ನೀವು ಯಾವಾಗ ಪರಿಶುದ್ಧವಾಗಿ ನಿನ್ನ ಪಾಪವನ್ನು ಬಿಟ್ಟು ಅರಿಕೆ ಮಾಡಿ ಮನಸ್ಸಾಂತರ ಹೊಂದಿ ನನ್ನ ಕಡೆಗೆ ತಿರುಗಿಕೊಳ್ತಿರೋ ನಿನಗೂ ನಮಗೂ ಸಂಬಂಧ. ಆದಿಕಾಂಡ 3ನೇ ಅಧ್ಯಾಯ 8ನೇ ವಾಕ್ಯ ತಗೊಳ್ಳಪ್ಪ. ಆದಿಕಾಂಡ 3ನೇ ಅಧ್ಯಾಯ 8ನೇ ವಾಕ್ಯ ವೇಗವಾಗಿ. ತರುವಾಯ ಯೆಹೋವ ದೇವರು ಸಂಜೆಯ ತಂಗಾಳಿಯಲ್ಲಿ ತೋಟದೊಳಗೆ ಸಂಚರಿಸುತ್ತಿರುವಾಗ, ಸಂಜೆಯಲ್ಲಿ ತಂಗಾಳಿಯ ಸಮಯದಲ್ಲಿ ತೋಟದೊಳಗೆ ಸಂಚರಿಸುವಾಗ ಸ್ತ್ರೀ ಪುರುಷರು ಆತನ ಸಪ್ಪಳವನ್ನು ಕೇಳಿ, ಆತನ ನೋಡಿ ಸ್ತ್ರೀ ಪುರುಷರು ಆದಾಮ ಮತ್ತು ಹವ್ವಳರು ದೇವರ ಶಬ್ದವನ್ನು ಕೇಳಿ ಆತನಿಗೆ ಕಾಣಿಸಿಕೊಳ್ಳಬಾರದೆಂದು, ಆತನಿಗೆ ಕಾಣಿಸಿಕೊಳ್ಳಬಾರದು ಎಂಬುದಾಗಿ ಹೇಳಿ ತೋಟದ ಮರಗಳ ಹಿಂದೆ ಅಡಗಿಕೊಂಡರು. ಯಾಕೆ? ದೇವರಿಂದ ಸೃಷ್ಟಿಯಾದವರು, ದೇವರ ಜೀವವನ್ನು ಶ್ವಾಸವನ್ನು ಹೊಂದಿದವರು,
ಇವರಿಗೆ ಆದಾಮನಿಗೆ ತಕ್ಕ ಜೋಡಿಯನ್ನು ಉಂಟು ಮಾಡಬೇಕೆಂಬುದಾಗಿ ಅವನ ಎಲುಬನ್ನು ತೆಗೆದು ಅವುಗಳನ್ನು ಉಂಟು ಮಾಡಿ ನೀವಿಬ್ಬರು ಸಂತೋಷವಾಗಿ ಜೀವಿಸಿರಿ ಎಂಬುದಾಗಿ ಸುಂದರವಾದ ತೋಟವನ್ನು ಸೃಷ್ಟಿ ಮಾಡಿ ಅದರೊಳಗೆ ನೀವು ಆಳ್ವಿಕೆ ಮಾಡಿ ಎಂಬುದಾಗಿ ಬಿಟ್ಟಂತ ದೇವರನ್ನ ನೋಡಿ ಇವರಿಬ್ಬರು ಇವಾಗ ಎಲ್ಲಿದ್ದಾರೆ? ಮರದ ಹಿಂದೆ ಔತುಕೊಂಡಿದ್ದಾರೆ. ಕಾರಣ ಮಧ್ಯ ಏನ್ ಬಂತು? பாப்ப. இவங்க செய்த பாவத்தினால, இவங்க செய்த குற்றத்தினால, கர்த்தருடைய வார்த்தை மீறினபடினால, தேவனோடு கூட இணைந்து பேசின உறவாடின இவர்கள் இப்பொழுது கர்த்தருடைய சத்தத்தை கேட்டு ஒரு செடியின் கீழே போய் பதுங்கி உட்கார்ந்து இருக்கிறார்கள். காரணம் கர்த்தரைகளை பார்த்துடக் கூடாது என்று இதற்கு மத்தியில் வந்தது ಪಾವ. ಈ ಕಾರ್ಯಗಳಲ್ಲಿ ಒಂದಿದ್ರು ಕೂಡ ದೇವರ ಪ್ರೀತಿಯಿಂದ, ದೇವರ ಐಕ್ಯತೆಯಿಂದ ನಮ್ಮನ್ನು ಬೇರ್ಪಡಿಸುತ್ತದೆ. ಆದವ್ರು ಮಾತ್ರ ಒಂದು ಅಲ್ಲೇಲೂಯಾ ಹೇಳ್ರಿ. ಎರಡನೇ ಒಂದು ವಾಕ್ಯ ಓದಪ್ಪ, ರೋಮ ಪತ್ರಿಕೆ 5ನೇ ಅಧ್ಯಾಯ 17, 18 வாக்கிய ஓடி. இன்னைக்கு பாவ நமக்குள்ள இருந்தா கர்த்தருக்கும் நமக்கும் ஒரு இடைவேளையை உண்டாக்குகிற பாவம் என்ன செய்யுமா? ரோம 5ஆம் அதிகாரம் 17, 18 வாசிங்க வேகமா. ಒಬ್ಬನು ಮಾಡಿದ ಅಪರಾಧದಿಂದ ಮರಣವು ಉಂಟಾಗಿ ಆ ಒಬ್ಬನ ದೆಸೆಯಿಂದಲೇ ಆಳುವುದಾದರೆ ದೇವರು ಧಾರಾಳವಾಗಿ ಅನುಗ್ರಹಿಸುವ ಕೃಪಾದಯವನ್ನು ನೀತಿ ಎಂಬ ವರವನ್ನು ಹೊಂದಿದವರು ಕ್ರಿಸ್ತ ಯೇಸುನೆಂಬ ಒಬ್ಬ ಪುರುಷನ ಮೂಲಕ ಜೀವಭರಿತರಾಗಿ ಆಳುವುದು ಮತ್ತು ನಿಶ್ಚಯವಲ್ಲವೇ? தமிழ வாசிங்க. அல்லாமலும் நல்ல கவனிங்க, அல்லாமலும் ஒருவனுடைய மீறுதல், ಒಬ್ಬನ ಅಪರಾಧದಿಂದ ಅಥವಾ மீறுதல். மீறுதல் என்ன? செய்யக்கூடாதுன்றதை செய்யறதுதான் மீறுதல். பேசக்கூடாதுன்றதை பேசுறதுதான் மீறுதல். பார்க்க கூடாது என்பதை பார்ப்பது மீறுதல். ஆதாமுக்கு ஏவாளுக்கு ஆண்டவர் சொன்னாரு, எல்லா மரத்தின் பழங்களை தின்னுங்க, சாப்பிடுங்க, ஆனா இந்த ஒரு மரத்தின் பழத்தை மட்டும் சாப்பிட வேண்டாம் என்று கர்த்தர் கட்டளையிட்டார். ஆனா அவங்க என்ன செஞ்சாங்க? மீறிட்டாங்க. ஆண்டவருடைய வார்த்தையை மீறிட்டாங்க. மீறினபடினால்தான் பாவம் உள்ள வந்துச்சு. ಚೆನ್ನಾಗಿ ಗಮನಿಸಿರಿ. ಯಾವಾಗ ದೇವರ ಮಾತನ್ನು ನಾವು ಮೀರ್ತೇವೋ ಪಾಪ ನಮ್ಮೊಳಗೆ ಬರ್ತದೆ. ಇವಾಗಲೇ ஆண்டவருடைய வார்த்தை சொன்னா சபைக்கு வரணும். இரவு ஜெபத்துல வாங்கன்னா வரணும். வீட்டு ஜெபத்துல வாங்கன்னா வரணும். ஞாயிற்றுக்கிழமை வாங்கன்னா வரணும். உபவாச கூட்டத்துக்கு வாங்கன்னா வரணும். இது கீழ்ப்படிதல். இது என்ன? கீழ்ப்படிதல். சபைக்கு, ஊழியருக்கு, தேவ வசனத்துக்கு கீழ்ப்படிதல். மீறுதல் என்ன? என்ன பாஸ்டர் நீங்க சொல்லி நான் என்ன வரணும்? நைட் பிரேயருக்கு வரமாட்டேன், வீட்டு பிரேயருக்கு வரமாட்டேன், உபவாச கூட்டத்துக்கு வரமாட்டேன், ஞாயிற்றுக்கிழமை வரமாட்டேன், என்னைக்கோ ஒரு நாள் வந்து உட்காருவேன், எப்படியோ ஒரு நாள் பார்ப்பேன், எப்படியோ ஒரு நாள் போவேன். இதெல்லாம் என்ன தெரியுமா? மீறுதல். இந்த மீறுதல் ஆதாமும் ஏவாளையும் எங்க சேர்த்தது? பதுங்கிக் கொள்ள, பதங்கிறபடி அது மாற்றினது. இன்றைக்கு தேவ வசனத்துக்கு நீங்கள் கீழ்ப்படியாமல் போனால், தேவ வார்த்தைக்கு நீங்கள் கீழ்ப்படியாமல் போனால், சபையுடைய சட்டத்துக்கு நீங்கள் கீழ்ப்படியாமல் போனால், ஒரு நாள் வரும் நீங்க பதுங்கி போகிற நேரம் வரும். இது எச்சரிக்கையான வார்த்தை. இது எச்சரிக்கையாக கர்த்தர் சொல்கிற வார்த்தை. சபையினுடைய கட்டளைக்கு நீங்கள் கீழ்ப்படியலைனா, ஊழியக்காரருடைய வார்த்தைக்கு நீங்க கீழ்ப்படியலைனா, ஒரு காலம் வரும், அது நீங்கள் ஆனாலும் நான் ஆனாலும் யார் ஆனாலும் பதுங்கி கிடக்கிற நேரம் வரும். அல்லேலூயா. கர்த்தர் உறவாடினா, பாவம் உள்ளுக்குள்ள வந்தது. இப்ப எங்க பதுங்கி இருக்கிறாங்க? செடியின் மறையில பதுங்கி இருக்கிறாங்க. ಬರುವಾರದಲ್ಲಿ ನಾವು ದೇವರ ಸಮ್ಮುಖದಲ್ಲಿ ಪಾಪ ಎಂಬುದು ನಮ್ಮಲ್ಲಿ ಇರುವುದೇ ಆದರೆ ಏನೆಲ್ಲ ನಮಗೆ ಸಂಭವಿಸುತ್ತೆ ಎಂಬುದನ್ನು ಕುರಿತು ನಾವು ದೇವರ ವಾಕ್ಯದಲ್ಲಿ ಇನ್ನೂ ಕೂಡ ಧ್ಯಾನ